ಕಲ್ಯಾಣ ಮಂಟಪ ಅಲಂಕಾರಗೊಂಡಿತ್ತು. ಊಟಕ್ಕೆ ಬಗೆ ಬಗೆಯ ಭಕ್ಷ್ಯ ಭೋಜನ ರೆಡಿಯಾಗಿತ್ತು. ಮದ್ವೆಗೆ ಬಂದಿದ್ದ ನೆಂಟರೆಲ್ಲ ತಾಳಿ ಕಟ್ಟೋದನ್ನೇ ಕಾಯ್ತಿದ್ರು. ಆದ್ರೆ ಗಟ್ಟಿ ಮೇಳದ ಹೊತ್ತಲ್ಲೇ ಅದೊಬ್ಬ ಎಂಟ್ರಿ ಆಗಿದ್ದ. ಆ ಬಳಿಕ ಮದ್ವೆ ಮಂಟಪದಲ್ಲಿ ಬಿಗ್ ಹೈ ಡ್ರಾಮಾ ನಡೆದೋಗಿದೆ. ಅದ್ಧೂರಿಯಾಗಿ ಮದುವೆ ನಡೆದಿತ್ತು. ಬಂಧು ಬಾಂಧವರೆಲ್ಲ ಸೇರಿದ್ರು. ಇದೇ ಕಲ್ಯಾಣ ಮಂಟಪದಲ್ಲಿ ಇನ್ನೇನು ಗಟ್ಟಿ ಮೇಳ ಮೊಳಗಬೇಕಿತ್ತು. ಆಗ್ಲೇ ನೋಡಿ ಬಿಗ್ ಹೈ ಡ್ರಾಮಾ ಆಗಿದೆ. ಮೊಳಗ್ತಿದ್ದ ಗಟ್ಟಿ ಮೇಳ ಏಕಾಏಕಿ ನಿಂತಿತ್ತು. ಅಕ್ಷತೆ ಹಿಡಿದು ನಿಂತವರೆಲ್ಲ ಶಾಕ್ ಆಗಿದ್ರು. ತಾಳಿ ಕಟ್ಟಲು ಸಿದ್ಧನಾಗಿದ್ದ ವರನಿಗೆ ಅಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ಲಿಲ್ಲ. ಲವ್ವರ್ಗಳ ಹೈ ಡ್ರಾಮಾ, ಮುರಿದು ಬಿತ್ತು ಮದುವೆ. ಗಟ್ಟಿ ಮೇಳ ಮೊಳಗೋವಾಗ್ಲೇ ಮಂಟಪಕ್ಕೆ ಲವರ್ ಎಂಟ್ರಿ. ಹಾಸನ ಜಿಲ್ಲೆಯ ಬೇಲೂರಿನಲ್ಲಿರೋ ಇದೇ ಕಲ್ಯಾಣ ಮಂಟಪದಲ್ಲಿ ಅದ್ಧೂರಿಯಾಗಿ ಮದುವೆ ನಡೆದಿತ್ತು. ಬೇಲೂರಿನ ತೇಜಸ್ವಿನಿ ಹಾಗೂ ಶಿವಮೊಗ್ಗ ಮೂಲದ ಯುವಕನ ವಿವಾಹ ನಿಗದಿಯಾಗಿತ್ತು. ಎರಡೂ ಕಡೆಯಿಂದಲೂ ನೂರಾರು ನೆಂಟರು, ಸ್ನೇಹಿತರು, ಆಪ್ತರು ಬಂದಿದ್ರು. ಎಲ್ಲರ ಕೈಗೆ ಅಕ್ಷತೆ ಕೊಡ್ತಿದ್ದಂತೆ ಗಟ್ಟಿ ಮೇಳ ಮೊಳಗ್ತಿತ್ತು. ಗಟ್ಟಿ ಮೇಳ ಮೊಳಗುವಾಗ್ಲೇ ನವೀನ್ ಅನ್ನೋನ ಎಂಟ್ರಿ ಆಗಿತ್ತು. ನಾನು ತೇಜಸ್ವಿನಿಯನ್ನ ಪ್ರೀತಿಸ್ತಿದ್ದೀನಿ, ಆಕೆಯನ್ನ ನಾನೇ ಮದುವೆ ಆಗ್ತೀನಿ, ನನ್ ಜೊತೆಗೆ ಮದುವೆ ಮಾಡ್ಕೊಡಿ ಅಂತ ನವೀನ್ ಕೇಳಿದ. ಇದೇ ಮಾತು ಮದುವೆ ಮಂಟಪದಲ್ಲಿ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗಿತ್ತು. ಎಲ್ರೂ ಶಾಕ್ ಆಗಿದ್ರು. ಅದರಲ್ಲೂ ಮದುವೆ ಗಂಡು ತಬ್ಬಿಬ್ಬಾಗಿದ್ದ. ಮದುವೆ ಮುರಿದುಕೊಂಡು ವರ ವಾಪಸ್. ತೇಜಸ್ವಿನಿಯ ಲವ್ ಸ್ಟೋರಿ ಗೊತ್ತಾಗ್ತಿದ್ದಂತೆ ವರ ನೊಂದು ಹೋಗಿದ್ದ. ಈ ಮದುವೆ ಬೇಡ ಅಂತ ಮದುವೆ ಮುರಿದುಕೊಂಡಿದ್ದ. ಶಿವಮೊಗ್ಗದಿಂದ ಬಂದಿದ್ದ ತನ್ನ ಬಂಧುಗಳ ಜೊತೆ ವಾಪಸ್ ಆಗಿದ್ದ. ಪೊಲೀಸರ ಸಮ್ಮುಖದಲ್ಲಿ ಪಂಚಾಯಿತಿ. ಇನ್ನು ಗವೇನಹಳ್ಳಿಯ ನವೀನ್ ತೇಜಸ್ವಿನಿಯನ್ನ ಲವ್ ಮಾಡ್ತಿದ್ದ. ಆಕೆಯೂ ಮನಸಾರೆ ಪ್ರೀತಿಸ್ತಿದ್ಲು. ಆದ್ರೆ ಮನೆಯವರ ಒತ್ತಡಕ್ಕೆ ಮಣಿದ ತೇಜಸ್ವಿನಿ ಶಿವಮೊಗ್ಗ ಹುಡುಗನನ್ನ ಮದುವೆಯಾಗಲು ಮನಸ್ಸಿಲ್ಲದ ಮನಸ್ಸಿಂದ ಒಪ್ಪಿದ್ಲು. ನಿನ್ನೆ ರಾತ್ರಿ ಕೂಡ ನವೀನ್ಗೆ ಮೆಸೇಜ್ ಮಾಡಿದ್ಲಂತೆ. ಮದುವೆ ನಿಲ್ಲಿಸಲು ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ಲಂತೆ. ಇನ್ನು ಮದುವೆ ನಿಲ್ತಾ ಇದ್ದಂತೆ ನವೀನ್ ಹಾಗೂ ತೇಜಸ್ವಿನಿ ಕುಟುಂಬದವರನ್ನ ಕೂರಿಸಿ ಪೊಲೀಸರು ಪಂಚಾಯಿತಿ ಮಾಡಿದ್ದು, ನಾಳೆಯೇ ಇಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆಗಲಿದ್ದಾರೆ. ಮದುವೆ ದಿನವೇ ಹೈ ಡ್ರಾಮಾ ಮಾಡಿದ ಪ್ರೇಮಿಗಳು ಕೊನೆಗೂ ಒಂದಾಗಿದ್ದಾರೆ. ಇವರ ಈ ಆಟದಲ್ಲಿ ಮದುಮಗ ಮಾತ್ರ ನಿರಾಸೆಗೊಂಡು ಊರು ಸೇರಿದ್ದಾನೆ. ಮಂಜುನಾಥ್ ಕೆಬಿ, ಟಿವಿ9 ಹಾಸನ.